ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಅವರ ಒಂದು ಪರಿಸ್ಥಿತಿ ಹೇಗಿದೆ ಗೊತ್ತಾ? TV5 ಬಳಿಯಲ್ಲಿ ದರ್ಶನ್ ಅವರ ಎಕ್ಸ್ಕ್ಲೂಸಿವ್ ಫೋಟೋ ಈಗ ಲಭ್ಯವಾಗಿದೆ. ಜೈಲು ಸೇರೋದಕ್ಕಿಂತ ಮುಂಚೆ ದೇವರಿಗೆ ನಟ ದರ್ಶನ್ ಅವರು ಮುಡಿ ಕೊಟ್ಟಿದ್ರ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ನಟ ದರ್ಶನ್ ಅವರು ಈ ಹಿಂದೆ ಜೈಲು ಪಾಲಾಗಿದ್ರು. ಅದಾದ ಬಳಿಕ ಪ್ರಕರಣ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ ಹಿನ್ನಡೆ ಆದ ಬಳಿಕ ನಟ ದರ್ಶನ್ ಅವರು ದೇವರಿಗೆ ಮುಡಿ ಕೊಟ್ಟಿದ್ರ. ಜೈಲಿಗೆ ಹೋಗೋದಕ್ಕಿಂತ ಮುಂಚೆ ನಟ ದರ್ಶನ್ ಅವರು ಮುಡಿ ಕೊಟ್ಟಿದ್ರು ಅನ್ನುವಂತಹ ಕೆಲವು ವಿಚಾರಗಳು ಚರ್ಚೆ ಆಗ್ತಾ ಇದೆ. ನಟ ದರ್ಶನ್ ಅವರು ಈಗ ಜೈಲಿನಲ್ಲಿ ಹೇಗಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ TV5 ಕನ್ನಡಕ್ಕೆ ಈಗ ಎಕ್ಸ್ಕ್ಲೂಸಿವ್ ಫೋಟೋ ಲಭ್ಯವಾಗಿದೆ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ನಟ ದರ್ಶನ್ ಅವರು ಜೈಲು ಸೇರೋದಕ್ಕಿಂತ ಮುಂಚೆ ದೇವರಿಗೆ ಮುಡಿ ಕೊಟ್ಟಿದ್ರು ಅನ್ನುವಂತಹ ಒಂದು ಪ್ರಶ್ನೆ ಈಗ ಎದುರಾಗ್ತಾ ಇರುವಂಥದ್ದು. ಯಾಕಂದರೆ ಜೈಲು ಪಾಲಾಗೋದಕ್ಕಿಂತ ಮುಂಚೆ ನಟ ದರ್ಶನ್ ಅವರ ಒಂದು ಫೋಟೋ ಈಗ TV5 ಕನ್ನಡಕ್ಕೆ ಲಭ್ಯವಾಗಿದೆ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ದೇವರಿಗೆ ಮುಡಿ ಕೊಟ್ಟಿರುವ ರೀತಿಯಲ್ಲಿ ನಟ ದರ್ಶನ್ ಅವರು ಕಂಡು ಬರ್ತಾ ಇದ್ದಾರೆ. ಅದೇ ರೀತಿ ಅವರು ದೇವರಿಗೆ ಮುಡಿ ಕೊಟ್ಟಿದ್ರು ಅನ್ನುವಂತಹ ವಿಚಾರ ಕೂಡ ಚರ್ಚೆ ಕೂಡ ಆಗ್ತಾ ಇದೆ. ಹೀಗಾಗಿ ಈ ಹಿಂದೆ ಜೈಲು ಪಾಲಾದ ಬಳಿಕ ಸಾಕಷ್ಟು ಹರಸಾಹಸ ಪಟ್ಟು ಕಾನೂನಾತ್ಮಕ ಸಂಘರ್ಷವನ್ನು ಎದುರಿಸಿ ನಟ ದರ್ಶನ್ ಅವರು ಜೈಲಿನಿಂದ ಆಚೆ ಬಂದಿದ್ದರು. ಹೈಕೋರ್ಟ್ ಅವರಿಗೆ ಬೇಲ್ ಮಂಜೂರು ಮಾಡಿತ್ತು. ಇದಾದ ನಂತರ ಜಾಮೀನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದ್ರು ಪೊಲೀಸ್ ಅಧಿಕಾರಿಗಳು. ಹೀಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ನಟ ದರ್ಶನ್ ಅವರಿಗೆ ಹಿನ್ನಡೆಯಾಗುವಂಥದ್ದು ಮುಂಚೆನೇ ಎಲ್ರಿಗೂ ಗೊತ್ತಾಗಿತ್ತು. ಇದರ ಜೊತೆಗೆ ಆ ಒಂದು ಪ್ರಕರಣದ ಅಂದರೆ ನಟ ದರ್ಶನ್ ಅವರಿಗೆ ಜಾಮೀನು ಸಿಕ್ಕಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದೇಶ ಮಾತ್ರ ಬಾಕಿ ಉಳಿದುಕೊಂಡಿತ್ತು. ಹೀಗಾಗಿ ಆದೇಶದಲ್ಲಿ ತಮಗೆ ಹಿನ್ನಡೆ ಆಗತ್ತೆ ಅನ್ನುವಂತಹ ವಿಚಾರ ಮೊದಲೇ ಗೊತ್ತಿತ್ತ. ಹೀಗಾಗಿ ನಟ ದರ್ಶನ್ ಅವರು ಮುಡಿ ಕೂಡ ಕೊಟ್ಟಿದ್ರ ಅನ್ನುವಂತಹ ಒಂದು ವಿಚಾರ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನಟ ದರ್ಶನ್ ಅವರು ಜೈಲು ಪಾಲಾಗೋದಕ್ಕಿಂತ ಮುಂಚೆ ಈಗ ಅವರ ಒಂದು ಫೋಟೋ ಏನಿದೆ ಅದು TV5 ಕನ್ನಡಕ್ಕೆ ಲಭ್ಯವಾಗಿದೆ. ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿನಲ್ಲಿ ಇರುವಂತಹ A1 ಆರೋಪಿ ಪವಿತ್ರ ಗೌಡ ಫೋಟೋ ಕೂಡ TV5 ಕನ್ನಡಕ್ಕೆ ಲಭ್ಯವಾಗಿದೆ. ಪವಿತ್ರ ಗೌಡರದ್ದು ಎಕ್ಸ್ಕ್ಲೂಸಿವ್ ಫೋಟೋ TV5 ಕನ್ನಡಕ್ಕೆ ಲಭ್ಯವಾಗಿದೆ. ಜೈಲು ಪಾಲಾಗೋದಕ್ಕಿಂತ ಮುಂಚೆ ಮತ್ತೆ ಜೈಲು ಸೇರೋದಕ್ಕಿಂತ ಮುಂಚೆ ಪವಿತ್ರ ಗೌಡ ಅವರ ಫೋಟೋ TV5 ಕನ್ನಡಕ್ಕೆ ಲಭ್ಯವಾಗಿದೆ. ಪವಿತ್ರ ಗೌಡ ಎಕ್ಸ್ಕ್ಲೂಸಿವ್ ಫೋಟೋ TV5 ಕನ್ನಡದ ಬಳಿ ಈಗ ಲಭ್ಯವಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಈ ಹಿಂದೆ ಜೈಲು ಪಾಲಾಗಿದ್ರು. ಅದಾದ ನಂತರ ಸಾಕಷ್ಟು ಕಾನೂನಾತ್ಮಕ ಸಂಘರ್ಷಗಳನ್ನು ಎದುರಿಸಿದ ಬಳಿಕ ಬೇಲ್ ಪಡ್ಕೊಂಡು ಜೈಲಿನಿಂದ ಹೊರಗಡೆ ಬಂದಿದ್ರು. ಜೈಲಿನಿಂದ ಹೊರಗಡೆ ಬಂದಾದ ಬಳಿಕ ಈ ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುತ್ತೆ. ಅಂದರೆ ಜಾಮೀನು ಪ್ರಕರಣ. ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಇನ್ನುಳಿದ ಆರೋಪಿಗಳಿಗೆ ನೀಡಿರುವಂತಹ ಜಾಮೀನು ರದ್ದಾಗುತ್ತೆ. ಇದಾದ ನಂತರ ಆರೋಪಿಗಳು ಮತ್ತೆ ಜೈಲು ಪಾಲಾಗುವಂತಹ ಪರಿಸ್ಥಿತಿ ಬಂದೊದಗಿದೆ. ಈ ನಡುವೆ ಜೈಲಿಗೆ ಹೋಗೋದಕ್ಕಿಂತ ಮುಂಚೆ ಅವರ ಫೋಟೋ ಈಗ TV5 ಕನ್ನಡಕ್ಕೆ ಲಭ್ಯವಾಗಿದೆ. ನಟ ದರ್ಶನ್ ಅವರು ಜೈಲಿಗೆ ಹೋಗೋದಕ್ಕಿಂತ ಮುಂಚೆ ಯಾವ ರೀತಿಯಾಗಿ ಇದ್ರು ಅನ್ನುವಂತಹ ಒಂದು ಫೋಟೋ TV5 ಕನ್ನಡಕ್ಕೆ ಲಭ್ಯವಾಗಿದೆ. ಅದೇ ರೀತಿಯಾಗಿ ಪವಿತ್ರ ಗೌಡ ಅವರ ಫೋಟೋ ಕೂಡ TV5 ಕನ್ನಡಕ್ಕೆ ಲಭ್ಯವಾಗಿದೆ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿನಲ್ಲಿ ಇದ್ದು ಒಂದು ಕಾನೂನು ಸಂಘರ್ಷವನ್ನು ಎದುರಿಸಿದ ಬಳಿಕ ಬೇಲ್ ಪಡ್ಕೊಂಡು ಹೊರಗಡೆ ಬಂದಿದ್ದರು. ಅದಾದ ನಂತರ ನಟ ದರ್ಶನ್ ಅವರು ತಮ್ಮ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿದ್ದರು. ಬೆನ್ನು ನೋವು ಅನ್ನುವಂತಹ ವಿಚಾರವನ್ನು ಹೇಳಿಕೊಂಡು ಬೇಲ್ ಪಡ್ಕೊಂಡಿದ್ರು. ಆದರೆ ಅದಾದ ನಂತರ ಸುಪ್ರೀಂ ಕೋರ್ಟ್ನಲ್ಲಿ ಅವರಿಗೆ ಹಿನ್ನಡೆ ಆಗುತ್ತೆ. ಹೀಗಾಗಿ ಮತ್ತೆ ಜೈಲು ಪಾಲಾಗುವಂತಹ ಒಂದು ಪರಿಸ್ಥಿತಿ ಈಗ ಬಂದೊದಗಿದೆ. ಇನ್ನು ಜೈಲಿಗೆ ಹೋಗೋದಕ್ಕಿಂತ ಮುಂಚೆ
ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಅವರ ಫೋಟೋ TV5 ಕನ್ನಡಕ್ಕೆ ಲಭ್ಯವಾಗಿದೆ. ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ನಟ ದರ್ಶನ್ ಅವರು ದೇವರಿಗೆ ಮುಡಿಕೊಟ್ಟಿದ್ರು ಎನ್ನಲಾಗಿರುವಂತಹ ಒಂದು ಫೋಟೋ TV5 ಕನ್ನಡಕ್ಕೆ ಲಭ್ಯವಾಗಿದೆ. ಅಂದರೆ ಜೈಲಿಗೆ ಹೋಗೋದಕ್ಕಿಂತ ಮುಂಚೆ ಅವರ ಒಂದು ಫೋಟೋ ಏನು ಲಭ್ಯವಾಗಿದೆ ಅದನ್ನು ನೋಡ್ತಾ ಹೋದರೆ ನಟ ದರ್ಶನ್ ಅವರು ದೇವರಿಗೆ ಮುಡಿಕೊಟ್ಟಿದ್ರ ಅನ್ನುವಂತಹ ವಿಚಾರ ಸಾಕಷ್ಟು ಈಗ ಚರ್ಚೆ ಆಗ್ತಾ ಇರುವಂಥದ್ದು. ಆ ಒಂದು ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಇನ್ನು ನಟ ದರ್ಶನ್ ಅವರು ಜೈಲಿನಿಂದ ಹೊರಗಡೆ ಬಂದಾದ ಬಳಿಕವೂ ಕೂಡ ಹಲವಾರು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿದ್ದರು. ಈ ಎಲ್ಲ ಕಷ್ಟ ಕಾರ್ಪಣ್ಯಗಳಿಂದ ಹೊರಗಡೆ ಬರಬೇಕು ಅಂತ ಸಾಕಷ್ಟು ಬೇಡ್ಕೊಂಡಿದ್ರು. ಈ ಎಲ್ಲದರ ಹೊರತಾಗಿಯೂ ಕೂಡ ನಟ ದರ್ಶನ್ ಮತ್ತೆ ಜೈಲು ಪಾಲಾಗುವಂತಹ ಒಂದು ಪರಿಸ್ಥಿತಿ ಈಗ ಎದುರಾಗಿದೆ. ಈ ನಡುವೆ ನಟ ದರ್ಶನ್ ಅವರು ಜೈಲಿಗೆ ಹೋಗೋದಕ್ಕಿಂತ ಮುಂಚೆ ಮುಡಿಕೊಟ್ಟಿದ್ರು ಅನ್ನುವಂತಹ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಈ ನಡುವೆ ಇದಕ್ಕೆ ಸಂಬಂಧಪಟ್ಟಂತೆ ಪುಷ್ಟೀಕರಣ ನೀಡುವಂತಹ ಒಂದು ಫೋಟೋ ಕೂಡ ಈಗ TV5 ಕನ್ನಡಕ್ಕೆ ಲಭ್ಯವಾಗಿದೆ. ನಟ ದರ್ಶನ್ ಅವರು ಜೈಲಿಗೆ ತೆರಳೋದಕ್ಕಿಂತ ಮುಂಚೆ ಮುಡಿ ಕೊಟ್ಟಿದ್ರು, ದೇವರಿಗೆ ಹರಕೆ ಹೊತ್ಕೊಂಡಿದ್ರು, ಹೀಗಾಗಿ ಮುಡಿ ಕೊಟ್ಟಿದ್ರು ಅನ್ನುವಂತಹ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ. ಇನ್ನು ನಟಿ ಪವಿತ್ರ ಗೌಡ ಅವರು ಕೂಡ ಜೈಲಿಗೆ ಹೋಗೋದಕ್ಕಿಂತ ಮುಂಚೆ, ಜೈಲು ಪಾಲಾಗೋದಕ್ಕಿಂತ ಮುಂಚೆ ಯಾವ ರೀತಿಯಾಗಿದ್ರು ಅನ್ನುವಂತಹ ಒಂದು ಫೋಟೋ ಈಗ TV5 ಕನ್ನಡಕ್ಕೆ ಲಭ್ಯವಾಗಿದೆ.